ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, PSI 402 ಹಾಗೂ ಗ್ರಾಮಾಡಳಿತಾಧಿಕಾರಿ ಮತ್ತು BMTC ಕಂಡಕ್ಟರ್ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆಯ ದಿನಾಂಕವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KE ಅವರು ಇದೀಗ ತಾನೇ ಪ್ರಕಟಿಸಿರುವಂಥದ್ದು. ವಿತ್ ಪ್ರೂಫು ಮತ್ತು ಅಫಿಷಿಯಲ್ ಲೆಟರ್ನ ತೋರಿಸ್ಕೊಡ್ತೀನಿ. ಅದರಿಂದ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಲೈಕ್ನ ಮಾಡಿ, ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ದಯವಿಟ್ಟು ಫ್ರೆಂಡ್ಸ್ ಈ ವಿಡಿಯೋನ ಲೈಕ್ನ ಮಾಡಿ. ಬನ್ನಿ ಫ್ರೆಂಡ್ಸ್, ಮಾಹಿತಿ ನೋಡೋಣ. ದಯವಿಟ್ಟು ಲೈಕ್ನ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ. ನೋಡ್ತಾ ಇರೋದು ಫ್ರೆಂಡ್ಸ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಅಫಿಷಿಯಲ್ ಲೆಟರ್ ಬಂದಿರುವಂಥದ್ದು 24ನೇ ತಾರೀಕು ಬಂದಿರುವಂಥದ್ದು. ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ವಿವಿಧ ಇಲಾಖೆ ಸಂಸ್ಥೆಗಳಿಗೆ ಖಾಲಿರುವ ಹುದ್ದೆಗಳ ಮುಂಬರುವ ದಿನಗಳಲ್ಲಿ ನಡೆಸುವ ಉದ್ದೇಶಿರುವ ನೇಮಕಾತಿ ಪರೀಕ್ಷೆಗಳ ದಿನಾಂಕಗಳನ್ನು ತಾತ್ಕಾಲಿಕವಾಗಿ ಪ್ರಕಟಿಸಿರುವಂಥದ್ದು. ಫ್ರೆಂಡ್ಸ್, ನೋಡ್ತಾ ಇರೋದು ಫ್ರೆಂಡ್ಸ್, ಇದು KKRTC ಸಹಾಯಕ ಲೆಕ್ಕಿಗ ಹಾಗೂ ಸಹಾಯಕ ಸಂಚಾರ ನಿರೀಕ್ಷಕ ಮತ್ತು ಪೇದೆ ಕುಶಲಕರ್ಮಿ ಇತರ ಹುದ್ದೆಗಳಿಗೆ ನೋಡಿ ಫ್ರೆಂಡ್ಸ್, ತಾತ್ಕಾಲಿಕ ಪರೀಕ್ಷಾ ದಿನಾಂಕವನ್ನು 12/7/2024 13/7/2024 ಅಥವಾ 14/7/2024 ಈ 3 ದಿನಾಂಕಗಳ ಒಳಗಾಗಿ ನಡೆಸ್ತೀವಿ ಅಂತ ಹೇಳಿರುವಂಥದ್ದು. ಇದು ಅಧಿಸೂಚನೆ ಆಗಿರೋದು 2022ರಲ್ಲಿ ಫ್ರೆಂಡ್ಸ್. ಇನ್ನು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಇದರಲ್ಲಿ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಗ್ರೂಪ್ ಸಿ ಮತ್ತು ಸಹಾಯಕ ಇಂಜಿನಿಯರ್ ಸಿವಿಲ್ ಈ ಹುದ್ದೆಗಳಿಗೆ 11/8 ಅಂದರೆ 11ನೇ ತಾರೀಕು 8ನೇ ತಿಂಗಳಲ್ಲಿ ಎಕ್ಸಾಮನ್ನು ನಡೆಸ್ತೀವಿ ಅಂತ ಹೇಳಿರುವಂಥದ್ದು. ಅದೇ ರೀತಿ ಬೆಂಗಳೂರು ಮಹಾನಗರ ಸಂಸ್ಥೆ ಅಂದರೆ ನೋಡಿ ಫ್ರೆಂಡ್ಸ್, ಕಂಡಕ್ಟರ್ ನಿರ್ವಾಹಕ ದರ್ಜೆ 3 ಮೇಲ್ವಿಚಾರಕೇತರ ನೋಡಿ ಫ್ರೆಂಡ್ಸ್, ಈ ಹುದ್ದೆಗಳಿಗೆ 2,500 ಫಸ್ಟ್ ಇದೆ. 1/9/2024 ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಎಕ್ಸಾಮನ್ನು ನಡೆಸ್ತೀವಿ ಅಂತ ಹೇಳಿರುವಂಥದ್ದು. ಇನ್ನು ಪೊಲೀಸ್ ಇಲಾಖೆಯ PSI ಇದು ಬಹಳ ಅಭ್ಯರ್ಥಿಗಳು ಕಾದಿದ್ದಂಥ ಒಂದು ನೇಮಕಾತಿಯಾಗಿರುತ್ತೆ. 402 PSI ಹುದ್ದೆಗಳಿಗೆ 22/9 ಅಂದರೆ ಸೆಪ್ಟೆಂಬರ್ 22ನೇ ತಾರೀಕು ಎಕ್ಸಾಮನ್ನು ನಡೆಸ್ತೀವಿ ಅಂತ ಹೇಳಿರುವಂಥದ್ದು. ಇನ್ನು ಕಂದಾಯ ಇಲಾಖೆ ಕಾಲಿರುವಂಥ ಗ್ರಾಮ ಆಡಳಿತಾಧಿಕಾರಿ ಈ ಹುದ್ದೆಗಳಿಗೆ ನೋಡಿ ಫ್ರೆಂಡ್ಸ್, 1000 ಹುದ್ದೆಗಳಿಗೆ 27/10/2024 ಅಂದರೆ ಅಕ್ಟೋಬರ್ 27ನೇ ತಾರೀಕು ಎಕ್ಸಾಮನ್ನು ನಡೆಸ್ತೀವಿ ಅಂತ ಹೇಳಿರುವಂಥದ್ದು. ಇದು ತಾತ್ಕಾಲಿಕ ಆಗಿರುತ್ತೆ, ಆಲ್ಮೋಸ್ಟ್ ಇದೆ, ಕನ್ಫರ್ಮ್ ಕೂಡ ಆಗಿರ್ಬೋದು ಫ್ರೆಂಡ್ಸ್. ಇದಿಷ್ಟು ಫ್ರೆಂಡ್ಸ್ KE ಅವರು ಪ್ರಕಟಿಸುವಂಥ ಒಂದು ಎಕ್ಸಾಮ್ ದಿನಾಂಕಗಳಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ನ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.